ಯೋ ನೀ ಕೇಳ್ದಂಗೆಲ್ಲ ಕೊಡಕ್ ಆಗುದಿಲ್ಲ. ಇರೋ ಬರೋ ದುಡ್ಡೆಲ್ಲ ನಮ್ಮ ಅಣ್ಣನ್ ಖರ್ಚು ಮಾಡ್ಬಿಟ್ರೆ ನನ್ನ ಮದ್ವೆಗೆ ತೀರ್ಪೇನ ಎತ್ತದು. ಇರೋದು 10 ರೂಪಾಯಿ, ಅದ್ ತಗೊಂಡ್ ರೇಟ್ ಹೇಳು ಬೋಸ್. ಡಿಕೆ ಒಳ್ಳೆ ಸವಾಸ. ಅಪ್ಪ ಅಪ್ಪ ಏ ಕಾಗೆ ಮುತ್ಕೆ ಎಲ್ಲಿ ನಮ್ಮಪ್ಪ? ಏಯ್ ದೇವ್ರ ಕೊಣಗಿದಾರ ನೋಡ. ಐ ಬ್ರದರ್ ಅವಾರ್ಡ್ ಕಮಿಂಗ್ ಜಾನಿಂಗ್ ಕವಳ ಜಸ್ಟ್ ಮಿನಿಟ್. ಅಪ್ಪ ಅಪ್ಪ ಟಕ ಟಕ ಅಂತ ವಾಲ್ಗದವ್ರು ಅಡ್ವಾನ್ಸ್ ಕೊಟ್ಟು, ಪಟ ಅಂತ ಅಡಿಗೆಯವ್ರಿಗೆ ಅಡ್ವಾನ್ಸ್ ಕೊಟ್ಟು, ಸುಯ್ ತಪ್ಪಕಂತ ತರಕಾರಿ ಎತ್ತಿಟ್ಬಿಟ್ಟು ಬಂದ್ಬಿಟ್ಟೆ. ಆದ್ರೆ ಒಂದೇ ಒಂದ್ ಎಡಬಟ್ಟು. ಏನು? ಆ ಚತುರ್ದವನು 9,000 ರೂಪಾಯಿ ಬಾಡಿಗೆ ಹೇಳ್ತಾವನೆ. ನೀನೇನು ಎಷ್ಟು ಮಾಡಬೇಡ, ಒಂದು ದಿನ ಟೆಂಟ್ ನ ನಿಲ್ಲಿಸ್ಬಿಟ್ಟು ಅಲ್ಲೇ ಡುಮ್ ಟಕ ಅನ್ಸ್ಬಿಡೋಣ. ಛತ್ರದ ಬಾಡಿಗೆ ಎಷ್ಟು ಅಂದ್ರೆ? 9,000. ಒಂದ್ ದಿವಸಕ್ಕೆ ನಮ್ ಟೆಂಟಿನ ಕಲೆಕ್ಷನ್ 10,500. ತಗದ್ ಕೊಟ್ಟೆ ಅಂದ್ರೆ ಕೋಳಿಗಾದ್ರೂ ತಲೆ ರವಷ್ಟಾದ್ರೂ ಬಿದ್ದಿರ್ತದೆ. ನಿಂಗ್ ಅದು ಇಲ್ಲ. 9,000 ರೂಪಾಯಿ ಮಕ ನೋಡಿ 1,500 ರೂಪಾಯಿ ನುಕ್ಸಾನ್ ಮಾಡ್ಕೋತೀಯ. ಅದನ್ನೆಲ್ಲ ನಾನು ನೋಡ್ಕೊತೀನಿ. ಅಂದಂಗೆ ತಾಳಿ ವಿಷಯ ಏನ್ ಮಾಡ್ದೆ? ತಾಳಿಗೆ 2ಕ್ಕೆ ಅಡ್ವಾನ್ಸ್ ಕೊಟ್ಬಿಟ್ಟಿದೀನಿ. ಇಬ್ಬರು ಮದುವೆ ಆಯ್ತಾನಂತ ಅವನು. ಅಲ್ಲಲ್ಲ, ಮುಂದಕ್ಕೆ ಚಿನ್ನದ ಬೆಲೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಪೂರ್ವವಾಗಿ ಸಿದ್ಧತೆ. ಓಹೋ, ದೂರಾಲೋಚನೆ. ನೀವೇನು ಚಿಂತೆ ಮಾಡಬೇಡಿ. ಚಿನ್ನದ ಬೆಲೆ ಇಳಿದ್ಮೇಲೆ ನೀವು ಮದುವೆ ಮಾಡೋದು. ದಯಮಾಡಿಸ್ಬೋದು. ಲಕ್ವಾ ಹೊಡಿಯ. ಲೇ ಕೃಷ್ಣ, ಈ ಲಗ್ನ ಪತ್ರಿಕೆ ತಗೊಂಡೋಗಿ ರಾಮಹಳ್ಳಿಲಿ ಬೀಗರ ಮನೆಗೆ ಕೊಟ್ಬಿಟ್ಟು ಬಂದ್ಬಿಡು. ಆಯ್ತಪ್ಪ. ಅಪ್ಪ ಕೃಷ್ಣ, ಬೀಗರ ಮನೆ ಎಲ್ಲಾದ್ರೂ ಕನ್ಗತ್ರಿ ಮಾಡ್ಬಿಟ್ಟಿಯೋ, ವಂಶ ಗೌರವ ಉಸಾರು. ಯಾಕೋ ತಪ್ಪು ಮಾಡ್ದೆ ಹಂಗ ಮಕ್ಕೋಗಿ ಬರ್ಲಾ? ಅಪ್ಪನ ಮಕ್ಕಳಿಗೆ ಸುಣ್ಣ ಹಚ್ಚಿ ರೂಪಾಯಿ ಐತೆ ನೋಡಪ್ಪ ಅನ್ನೋ ನನ್ನ ಮಕ್ಕಳು. ಕೃಷ್ಣ, ಆ ಲಗ್ನ ಪತ್ರಿಕೆಯಲ್ಲಿ ನಿಮ್ ತಾತನ ಹೆಸರಿದ್ಯಾ ನೋಡು. ಏನ ಕಿತ್ತೋದ್ ನನ್ ಮಗನ ಹೆಸರು? ಏನ ತಾತನಾಗೆಲ್ಲ ಅಂತಾರೇನೋ ಮರ್ಯಾದೆ ಇಲ್ದೆ. ನೀನು ಬಾಯಿ ಬಿಟ್ಟು ಹೇಳ್ದೆ ಏನ್ ಕನ್ಸಾ ಬೀಳ್ತದೆ ಅವನ ಹೆಸರು ಹೇಳು. ಗಂಡನ ಹೆಸರು ಹೇಳಿದ್ರೆ ಆಯುಷು ಕಮ್ಮಿ ಆಗುತ್ತಂತೆ. ಫಿಗರ್ ತರ ನೂಲಿತಾವಳೆ. ಹೋಗ್ಲಿ ಬಿಡು, ಒಂದ್ ಅಕ್ಷರ ಹೇಳ್ತೀನಿ, ಕಂಡುಹಿಡಿತೀಯಾ? ಹೇಳು. ಸೂ. ಸೂ ಅಂದ್ರೆ ಸೂವರ. ಬಾಯಿ ಮೇಲೆ ಹಾಕ್ತೀನಿ ನೋಡು. ಮತ್ತೆ ಹೇಳಜಿ ಬೇಗ. ಹೋಗ್ಲಿ ಬಿಡು, ಇನ್ನೊಂದ್ ಅಕ್ಷರ ಹೇಳ್ತೀನಿ. ಚಮ್. ಚಮ್ ಅಂದ್ರೆ ಚಮಚಾನ. ಬಾಳ ಅತಿ ಆಗೋಯ್ತು ನೋಡು. ಹೇಳಜಿ. ಸರಿ, ನಾನೊಂದ್ ಹಾಡು ಹೇಳ್ತೀನಿ, ಕಂಡಿಡಿ. ಜಸ್ಟ್ ಅ ಮಿನಿಟ್. ನೀನ್ ಹಾಡು ಹೇಳಿದ್ರೆ ನಾನು ತಾಳ ಹಾಕ್ತೀನಿ. ನಾನು ತಾಳ ಹಾಕಕ್ ಶುರು ಮಾಡ್ತೀನಿ, ಹಾಡು. ಸೂರ್ಯನೂ ಬೆಳಗವನೆ, ಚಂದ್ರನೂ ಹೊಳೆಯವನೆ, ಇಬ್ಬರನ್ನು ಮೀರ್ಸೋನೆ ನನ್ನೋನು, ರಾಜರಿಗೆ ರಾಜನೇ ನನ್ನೋನು. ತಾನಿ ತಂದಾನೋ ತಂದಾನಿ ತಾನೋ, ತಾನಿ ತಂದಾನೋ ತಂದಾನಿ ತಾನೋ. ಈಗ ನಮ್ ತಾತನ ಹೆಸರು ಗೊತ್ತಾಗೋಯ್ತು. ಅದೇನ್ ಹೇಳು ನೋಡೋಣ. ತಂದಾನೆ ತಾನೆ. ಅಯ್ಯ ನಿನ್ ತಲೆ, ಅವ್ರ ಹೆಸರು ಹೇಳೋದಿಕ್ಕೆ ನಿನಗೆಲ್ಲಿದ್ಯೋ ಯೋಗ್ಯತೆ? ಅಜ್ಜಿ, ನನಗೆ ತಾತನ ಹೆಸರು ಗೊತ್ತು. ಕೇಳಿದ್ರೆ ನೀನ್ ಹೆಂಗ್ ನಾಚಕೋತಿ ಅಂತ ನೋಡಕ್ ಡೌ ಮಾಡ್ದೆ. ಅದೇನ್ ಹೇಳು ನೋಡೋಣ. ನನಗ್ ಮದುವೆ ಮಾಡ್ಸು, ಆಮೇಲೆ ಹೇಳ್ತೀನಿ. ಅಯ್ಯ ನಿನ್ನಲ್ಲಿ. ಅಬ್ಬಬ್ಬಬ್ಬಬ್ಬಾ, ಕರ್ಮ ಕರ್ಮ. ಇವ್ರು ಕಿವಿ ಕೇಳ್ಸಲ್ಲ ಅಂದ್ರು ಹಾಡ್ ಬೇರೆ ಕೇಳು. ಓ, ರೆಕಾರ್ಡ್ ಮುಗ್ದೋಯ್ತಾ? ಇಲ್ಲ, ಇನ್ನು ಬರ್ತಾ ಇದೆ. ಏನ್ ಬಿಸ್ಲಪ್ಪ. ಇಲ್ಲಿ ವಿಶ್ವನಾಥ್ ಮಾಸ್ಟರ್ ಮನೆಯಲ್ಲಿ ಕೂತ್ಕೊಳ್ಳಿ. ಅಡ್ರೆಸ್ ಕೇಳಿದ್ರೆ ವಾಟ್ ಅಡ್ರೆಸ್? ಬ್ಯೂಟಿಫುಲ್ ಟೌನ್. ಲೇ ಇವಳೆ, ಯಾರು ಬಂದಿದಾರ ನೋಡು. ಯಾರು? ನಿನ್ ತಮ್ಮ ಕಡೆ. ಅಯ್ಯೋ, ಅವ್ನ್ ಸತ್ತು ಆಗ್ಲೇ 6 ತಿಂಗಳಾಯ್ತಲ್ರಿ. ಅವನೇ ಬಾಮೈದ. ಹೆಂಗಿದ್ಯಾ? ಬಾಮೈದ ಅಂತಾನಲ್ಲ, ತಂಗಿದ್ರೆ ಕ್ಯಾಚ್ ಹಾಕೋಬೋದಾಯ್ತೆ. ನಿಮ್ಗೆ ಕಿವಿ ಮಾತ್ರ ಕೆಟ್ಟೋಗಿದೆ ಅನ್ಕೊಂಡಿದ್ದೆ. ಬರ್ತಾ ಬರ್ತಾ ಬುದ್ಧಿನೂ ಕೆಟ್ಟೋಯ್ತು. ಅಣ್ಣ, ನಿಮ್ಗೆ ಏನ್ ಬೇಕಾಗಿತ್ತು? ವಿಶ್ವನಾಥ್ ಮಾಸ್ಟರ್ ಮನೆ ಎಲ್ಲಿ ಅಂತ ಗೊತ್ತಾ ನಿಮ್ಗೆ? ಕ್ಷಮಿಸಿ, ನಾವ್ ಈ ಊರಿಗೆ ಹೊಸಬ್ರು. ಇಲ್ಲೇ ಬೇರೆ ಯಾರನ್ನಾದ್ರೂ ವಿಚಾರಿಸಿ, ಗೊತ್ತಾಗುತ್ತೆ. ಏನಂದೆ? ಅವ್ವಾ, ನೀನು ಮೂಗನಾ? ಅಯ್ಯ ನನ್ ಮಗನೇ. ಮೂಗಿನ ಭಾಷೆ ಮೂಗಿಗೆ ಅರ್ಥವಾಗೋದು. ನಿನಗೆ ಅವಳೇ ಸರಿ, ಅಲ್ಲಿ ಹೋಗಿ ಕೇಳು. ನೆಟ್ಗಿರೋ ಮೂಗ ಅಂತಿಲ್ಲ, ಕಚ್ಚಡ ನನ್ ಮಗನೇ, ತೊಟ್ಟಿ ನನ್ ಮಗನೇ, ಬೇವರ್ಸಿ ನನ್ ಮಗನೇ. ಬರ್ಲಾ? ಏನ್ ಗೌರವ. ಅಯ್ಯ ನಿನ್ ಬಾಯಿ ಮಣ್ಣಾಕ.